ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ನಾರ್ಮಲ್ ಡೈಲಿ ಬ್ಲಾಗ್ ಆಗಿರುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಪುಟ್ಟ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆವಾಗ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಇವತ್ತು ಪಾಪು 9 o'clock ಮಲಗಿರೋದು. ನೆನ್ನೆ ಫುಲ್ ಡೇ ನೈಟ್ ನಿದ್ದೆ ಮಾಡಿಲ್ಲ ಅವನು. ಇವತ್ತು ಅವನಿಗೆ ವ್ಯಾಕ್ಸಿನೇಷನ್ ಇದೆ. ಸೊ ಹೋಗ್ಬಿಟ್ಟು ಅವನ್ನ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಇವತ್ತು ಅವನಿಗೆ ಇಂಜೆಕ್ಷನ್ ಹಾಕಿಸ್ಕೊಂಬರ್ಬೇಕು. ನಾನು ಕೂಡ ಫ್ರೆಶ್ ಅಪ್ ಆಗಿದ್ದೀನಿ. ಇವಾಗ ಟಿಫನ್ ಮಾಡಬೇಕು. ಪುಳಿಯೋಗರೆ ಮತ್ತು ಒಂದೆರಡು ಬನಾನ ತೊಗೊಂಡಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ಸಿಂಪಲ್ಲಾಗಿ ಇದೆ. ಇವತ್ತಿನ ಡೇ ಯಾವ ಥರ ಹೋಗುತ್ತೆ ಏನು ಎತ್ತ ನೋಡೋಣ. ಇವತ್ತಿನ ಡೇ ಸ್ವಲ್ಪ ಮಲ್ಕೊಳ್ಳೋದೇ ಇರುತ್ತೆ ಆ್ಯಕ್ಚುಲಿ. ಯಾಕಂತಂದರೆ ನೈಟ್ ನಿದ್ದೆ ಮಾಡಿಲ್ಲ, ಫುಲ್ ಡೇ ನಿದ್ದೆನೇ ಮಾಡಿಲ್ಲ. ನಿಜವಾಗ್ಲೂ ಹಾರಿಬಲ್ ಅಂತಲೇ ಹೇಳ್ಬೋದು. ಎಕ್ಸಾಮ್ ಟೈಮಲ್ಲಿ ಇಷ್ಟು ಶ್ರದ್ಧೆಯಿಂದ ಏನು ಓವರ್ ನೈಟ್ ಓದ್ಕೊಂಡು ಇದ್ದಿದ್ರೆ ಮೇ ಬಿ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಆಗ್ತಾಯಿದ್ದೆ ಅನಿಸುತ್ತೆ. ಇವಾಗೇನು ಡಿಸ್ಟಿಂಕ್ಷನ್ ಏನಿಲ್ಲ, ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ನಾನು ಯಾವಾಗಲೂ ಅಷ್ಟೇ. ಏನೂ ಮಾಡೋಕ್ಕಾಗೋದಿಲ್ಲ. ಇವತ್ತಿನ ಡೇ ಯಾವ ಥರ ಹೋಗುತ್ತೆ ಏನು ಎತ್ತ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಇವಾಗ ಸ್ವಲ್ಪ ಟಿಫನ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಂಗೆ ರೆಸ್ಟ್ ಮಾಡ್ತೀನಿ. ಆಮೇಲೆ ಒಂದು 11:30 ಹಂಗೆ ಕರ್ಕೊಂಡೋಗ್ಬೇಕು. ಕರ್ಕೊಂಡೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಬರಬೇಕು. ಇವತ್ತು ಏನು ಮಾಡ್ತಾನೆ ಅವನು, ಅಳ್ತಾನೆ ಏನೋ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಅಂತೂ ಹಾಕಿಸ್ಕೊಬಂದಿದ್ದು ಫುಲ್ ಡೇ ಫುಲ್ ಹತ್ತಿದ್ದಾನೆ. ನೈಟ್ ಏನು ಅವನು ಕಿರಿಕ್ ಮಾಡಿಲ್ಲ, ಸುಮ್ಮನೆ ಮಲಗಿದ್ದ. ಇವತ್ತೇನು ಮಾಡ್ತಾರೋ ಗೊತ್ತಿಲ್ಲ. ಸಲ 3 ಇಂಜೆಕ್ಷನ್ ಮಾಡಿದರು. ಈ ಸಲ ಒಂದೇ ಒಂದು ಇಂಜೆಕ್ಷನ್ ಮಾಡ್ತಾರೆ. ನೋಡೋಣ ಯಾವ ಥರ ಇರುತ್ತೆ ಏನು ಇರುತ್ತೆ ಅಂತ. ಮತ್ತು ಯಾವಾಗಲೂ ಅಷ್ಟೇ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಬಂದಮೇಲೆ ಬೇಬಿ ವಿಕ್ಸ್ ಬರುತ್ತೆ ನೋಡಿ, ಅದನ್ನು ಅಪ್ಲೈ ಮಾಡಿದೆ ಅವ್ರಿಗೆ ಸ್ವಲ್ಪ ರಿಲೀಫ್ ಆಗುತ್ತೆ. ಮತ್ತು ಯಾವಾಗಲೂ ಅದು ಕ್ರೋಸಿಂದು ಸಿರಪ್ ಹಾಕ್ತೀವಲ್ಲ, ಅದನ್ನು ಪ್ರತಿ ಸಲ ಹಾಕಬೇಕಾದ್ರೂ ಹೊಸದನ್ನು ತೆಗೆದು ಹಾಕಬೇಕು, ಹಳೇದನ್ನೇ ಹಾಕಕ್ಕೆ ಹೋಗಬಾರ್ದು. ಇವಾಗ ಬರಬೇಕಾದ್ರೆ ಅದನ್ನು ತೊಗೊಬರಬೇಕು. ವಿಕ್ಸ್ ಏನು ಲಾಸ್ಟ್ ಟೈಮ್ ತಂದಿರೋದೇನೇ ಇದೆ, ಸಿರಪ್ ಮಾತ್ರ ತೊಗೊಂಡು ಬರಬೇಕು. ಇವತ್ತಿನ ಡೇ ಯಾವ ಥರ ಹೋಗುತ್ತೆ ಏನು ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ, ಬನ್ನಿ. ಮತ್ತು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಪುಗೆ ವ್ಯಾಕ್ಸಿನ್ ಇತ್ತು ಅಂತ ಅಂದ್ಬಿಟ್ಟು ಬೆಳಗ್ಗೆ ಬೇಗನೆ ಎದ್ದಿದ್ವಿ. ಸೊ ಬೆಳಗ್ಗೆ ಬೇಗ ಎದ್ದಿರೋದಲ್ಲ, ಅವನು ನೈಟೆಲ್ಲ ಮಲ್ಕೊಂಡೇ ಇಲ್ಲ. ಬೆಳಗ್ಗೆ 6:30 ಆದರೂ ನನಗೆ ಹೊಟ್ಟೆ ಸಿತಾಯಿತು ಅಂದ್ಬಿಟ್ಟು ನಾನಿದ್ದೆ. ಬಟ್ ಅವ್ನು ಮಲ್ಕೊಂಡೇ ಏನಿಲ್ಲ. ಅವತ್ತು ಫುಲ್ ಮಾರ್ನಿಂಗು ಕೂಡ ಮಲಗಿಲ್ಲ. ಮತ್ತು ಟಿಫನ್ ಎಲ್ಲ ಮಾಡಿಕೊಂಡು ಅವತ್ತು ಇಡ್ಲಿನ ಮಾಡಿದರು. ಇಡ್ಲಿ ಎಲ್ಲ ತಿಂದ್ಕೊಂಡು ಸರಿ ವ್ಯಾಕ್ಸಿನ್ ಹಾಕಿಸ್ಕೊಂಡು ಬಂದರೆ 11:30 ಹಂಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಪಾಪು ಕೂಡ ತುಂಬಾ ಕ್ರ್ಯಾಂಕಿಯಾಗಿದ್ದ. ಸಿಂಪಲಾಗಿ ಜಸ್ಟ್ ಅನ್ನ ಸಾಂಬಾರನ್ನ ತಿಂದೆ. ನೈಟು ಒಂದೆರಡು ರೊಟ್ಟಿನ ಹಾಕಿಸ್ಕೊಂಡು ಸ್ವಲ್ಪ ತುಪ್ಪ ಖಾರನ ಹಾಕ್ಕೊಂಡು ತಿಂದೆ. ಇದೇ ಒಂದು ಸಿಂಪಲ್ ಆಗಿತ್ತು ನನ್ನೊಂದು ಫುಡ್ ರೊಟೀನ್ ಇವತ್ತಿನ ನನ್ನ ಒಂದು ರೊಟೀನಲ್ಲಿ ಅಷ್ಟಾಗಿ ಫುಡ್ದೇನು ನಾನು ರೆಸಿಪಿನ ಶೂಟ್ ಮಾಡ್ಕೊಂಡಿಲ್ಲ. ಏನೋ ಅಷ್ಟಾಗಿ ನಾನು ಫುಡ್ಡು ಕೂಡ ಪ್ರಿಪೇರ್ ಮಾಡಿರಲಿಲ್ಲ. ಅಂದರೆ ನಾರ್ಮಲಾಗಿ ನಾನೇನು ಎಲ್ಲ ಅಡುಗೆನೂ ನಾನೇನು ಮಾಡೋದಿಲ್ಲ, ಅಮ್ಮ ಮಾಡಿರ್ತಾರೆ. ನನಗೇನಾದರೂ ಮಾಡಬೇಕು ಅಂತ ಅನಿಸಿದ್ರೆ, ಏನಾದರೂ ಮಾಡ್ಕೊಬೇಕು ಅಂತ ಅನಿಸಿದ್ರೆ ಮಾತ್ರ ನಾನು ಪ್ರಿಪೇರ್ ಮಾಡ್ಕೊಳ್ತೀನಿ. ಎಲ್ಲನೂ ಕೂಡ ಅವರೇ ಅರೇಂಜ್ ಮಾಡಿಕೊಡ್ತಾರೆ. ಜಸ್ಟ್ ಒಗ್ಗರಣೆ ಏನಿದೆ, ಸ್ವಲ್ಪ ಮಸಾಲೆ ಏನಿದೆ ಅದನ್ನು ಹಾಕ್ತೀನಿ ಅಷ್ಟೇ. ಅದು ಬಿಟ್ಟು ಬೇರೆ ಏನೇನು ನಾನು ಮಾಡೋದಿಲ್ಲ. ಮತ್ತು ಇವತ್ತಿನ ರೊಟೀನ್ ತುಂಬಾ ಸಿಂಪಲ್. ಮತ್ತು ನನ್ನ ಒಂದು ಪ್ರತಿಯೊಂದು ವಿಡಿಯೋದಲ್ಲೂ ಬೇಬಿ ರಿಲೇಟೆಡ್ಡು ನನಗೆ ಏನು ಗೊತ್ತು, ನಾನು ನನ್ನ ಪಾಪುಗೆ ಏನು ಫಾಲೋ ಅಪ್ ಮಾಡ್ತೀನಿ, ಆ ಒಂದು ಟಿಪ್ಸ್ಗಳನ್ನ ನಾನು ಶೇರ್ ಮಾಡ್ಕೊಬೇಕು ಅಂತ ಇದ್ದೀನಿ. ಯಾಕಂತಂದರೆ ಇವಾಗ ಒಬ್ಬರು ಗೊತ್ತಿರೋದು ಇನ್ನೊಬ್ಬರು ಗೊತ್ತಿರಲ್ಲ ಅಲ್ವಾ. ಸೊ ಅದರಿಂದ ಏನಾದರೂ ನಾನು ಹೇಳೋ ಥರದ್ದು ಏನಾದರೂ ಟಿಪ್ಸ್ಗಳು ನಿಮಗೆ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡು, ಮತ್ತು ನಿಮ್ಗೇನಾದರೂ ಗೊತ್ತಿದ್ರೆ ನನಗೂ ಕೂಡ ಅದನ್ನು ಸಜೆಸ್ಟ್ ಮಾಡಿ. ಯಾಕಂತಂದರೆ ಫಸ್ಟ್ ಬೇಬಿ ಆಗಿರೋದ್ರಿಂದ ಅಷ್ಟಾಗಿ ಎಲ್ಲ ನಾಲೆಡ್ಜು ಕೂಡ ಇರೋದಿಲ್ಲ. ಫಸ್ಟ್ ಬೇಬಿ ಎಲ್ಲ ನಾಲೆಡ್ಜು ಗೇನ್ ಮಾಡಿಕೊಂಡು ಅದಾದ ನಂತರ ನೆಕ್ಸ್ಟ್ ಬೇಬಿಗೆ ಎಲ್ಲ ಗೊತ್ತಿರುತ್ತೆ. ಸೊ ಅದರಿಂದ ಇವಾಗ ಮೊದಲಿಗೆ ಅವನಿಗೆ ನಿನ್ನೆ ವ್ಯಾಕ್ಸಿನೇಷನ್ ಇತ್ತು. ವ್ಯಾಕ್ಸಿನೇಷನ್ ಎಲ್ಲ ಹಾಕಿಸ್ಕೊಂಡ್ವಿ. ನಿನ್ನೆ 2.5 monthದಿತ್ತು. ಜಸ್ಟ್ ಒಂದೇ ಇಂಜೆಕ್ಷನ್ ಇತ್ತು ಅಷ್ಟೇ. ಬಟ್ ಅವನು ಯಾಕೋ ಅದನ್ನೇ ನೆನೆಸ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡಿದ್ದ. ಸೊ ಅವನನ್ನ ನೋಡ್ಕೊಳ್ಳೋದೇ ಆಗಿತ್ತು. ಸೊ ಏನೂ ವೀಡಿಯೋಸ್ ನಾನು ಮಾಡ್ಕೊಳಕ್ಕೆ ಹೋಗಿಲ್ಲ. ಮಕ್ಕಳು ಜ್ವರ ಅಥವಾ ಅವ್ರಿಗೆ ಹುಷಾರಿಲ್ಲ ಅಂತಂದರೆ ಏನು ಕೆಲಸನೂ ಮಾಡೋಕ್ಕಾಗೋದಿಲ್ಲ, ಮತ್ತು ಏನು ಮಾಡೋಕ್ಕಾಗಲ್ಲ. ಅವ್ರನ್ನೇ ನೋಡ್ಕೊಬೇಕು. ಯಾಕಂದರೆ ಆ ಟೈಮಲ್ಲಿ ಯಾವಾಗಲೂ ಅಮ್ಮ ಜೊತೆಲೇ ಇರಬೇಕು ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅದರಿಂದ
ಅವನ್ನ ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಹೋಯ್ತು. ನೈಟು ಕೂಡ ಅಷ್ಟೇ ಒಂದು ಸ್ವಲ್ಪ ಎದ್ದೇಳೋದು, ಮಲ್ಕೊಳ್ಳೋದು, ಆಡೋದು ಈ ಥರ ಮಾಡ್ತಾ ಇದ್ದ. ಮೇ ಬಿ ಅದನ್ನು ನೆನೆಸ್ಕೊಂಡು ಅವನಿಗೆ ಪೇಯ್ನ್ ಏನು ಇರಲಿಲ್ಲ, ಬಟ್ ಅಂದರೂ ನೆನೆಸ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡಿದ್ದ. ಮತ್ತು ಯಾವುದೇ ಒಂದು ಇಂಜೆಕ್ಷನ್ ಹಾಕಿದ್ರೂ ಫೀವರ್ ಬರೋದು ತುಂಬಾ ಕಾಮನ್ ಅಂತಲೇ ಹೇಳ್ಬೋದು. ಸೊ ಆ ಟೈಮ್ನಲ್ಲಿ ಅವ್ರು ಒಂಥರ ಕ್ರ್ಯಾಂಕಿ ಆಗ್ತಾ ಇರ್ತಾರೆ. ಅದನ್ನು ಸ್ವಲ್ಪ ಹ್ಯಾಂಡಲ್ ಮಾಡೋದು ನ್ಯೂ ಮಾಮ್ಸ್ಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ನ್ಯೂ ಮಾಮ್ಸ್ ಅಲ್ಲ, ಎಲ್ಲರಿಗೂ ಕಷ್ಟ ಆಗುತ್ತೆ. ಮತ್ತು ಏನಪ್ಪ ಟಿಪ್ಸ್ ಅಂತಂದರೆ, ಇವಾಗ ಮಕ್ಕಳ ಸ್ಕಿನ್ನು ಹುಟ್ಟಿದಾಗೆ ಒಂದು ರೀತಿ ಇರುತ್ತೆ, ಮತ್ತು ಹೋಗ್ತಾ ಸ್ಕಿನ್ ಟೋನ್ ಡಾರ್ಕ್ ಆಗೋ ಚಾನ್ಸಸ್ ಇರುತ್ತೆ ಕೆಲವೊಬ್ರಿಗೆ. ಇನ್ನು ಕೆಲವೊಬ್ರಿಗೆ ಏನಾಗುತ್ತೆ, ಹುಟ್ಟಿದಾಗ ಬ್ಲ್ಯಾಕ್ ಇರ್ತಾರೆ, ಬಟ್ ಸ್ವಲ್ಪ ತಿಂಗಳುಗಳು ಕಳೀತಾ ಸ್ಕಿನ್ ಫೇರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನನ್ನ ಮಗನಿಗೆ ಸ್ಟಾರ್ಟಿಂಗ್ ಅವನು ಸ್ವಲ್ಪ ತುಂಬ ಬ್ಲ್ಯಾಕ್ ಇರಲಿಲ್ಲ, ಮೀಡಿಯಮ್ ಆಗಿದ್ದ. ಬಟ್ ಹುಟ್ಟಿದ ಕಲರ್ಗಿಂತ ಇವಾಗ ಅವನ ಕಲರು ಇಂಪ್ರೂವ್ ಆಗ್ತಾ ಬರ್ತಾ ಇದೆ. ಬಟ್ ನಾನೇನು ಅವನಿಗೆ ಯೂಸ್ ಮಾಡ್ತಾ ಇಲ್ಲ, ನ್ಯಾಚುರಲ್ ಆಗಿ ಅದೇ ಸ್ಕಿನ್ ಟೋನ್ ಚೇಂಜ್ ಆಗ್ತಾ ಇದೆ. ಡಾರ್ಕ್ ಏನಕ್ಕೆ ಆಗುತ್ತಪ್ಪ ಅಂತಂದರೆ, ಈಗ ಮೊದಲಿಗೆ ಯಾವುದೇ ಒಂದು ಪಾಪಕ್ಕಾದ್ರೂ ಅಷ್ಟೇ ಸಾಸಿವೆ ಎಣ್ಣೆ ಬರುತ್ತೆ ನೋಡಿ, ಅದರಿಂದ ನಾವು ಆಯಿಲ್ ಮಸಾಜ್ ಮಾಡಬಾರ್ದು. ಆ ಒಂದು ಎಣ್ಣೆಯಿಂದನೂ ಸ್ಕಿನ್ ಡಾರ್ಕ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಮತ್ತು ಮಕ್ಕಳಿಗೆ ಆ ಲೋಷನ್ ಆಗಿರಲಿ, ಯಾವುದ್ಯಾವುದೋ ಲೋಷನ್ನ ತೆಗ್ದು ಮಕ್ಕಳಿಗೆ ಹಚ್ಚಕ್ಕೆ ಹೋಗಬಾರ್ದು. ಅದರಿಂದನೂ ಕೂಡ ಸ್ಕಿನ್ನು ಬ್ಲ್ಯಾಕ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಮತ್ತು ಮಕ್ಕಳಿಗೆ ಯಾವುದೇ ಒಂದು ಕ್ರೀಮ್ ಹಾಕಬೇಕಾದ್ರೂ ಅಷ್ಟೇ pH ಲೆವೆಲ್ ಕಡಿಮೆ ಇರುವಂತಹ ಒಂದು ಪ್ರಾಡಕ್ಟನ್ನು ಮಕ್ಕಳಿಗೆ ಒಂದು ಚೆನ್ನಾಗಿರೋದು, ಬೆಸ್ಟ್ ಆಗಿರೋ ಥರದನ್ನು ನೋಡಿ ಒಂದು ಒಳ್ಳೆ ಮಾಯ್ಶ್ಚರೈಸರ್ನ ನಾವು ಮಕ್ಕಳಿಗೆ ಯೂಸ್ ಮಾಡಿದ್ರೆ ಮಕ್ಕಳ ಸ್ಕಿನ್ ಟೋನ್ ಏನಿರುತ್ತೆ ಅದೇ ಇರುತ್ತೆ. ಕೆಲವೊಬ್ಬ ಮಕ್ಕಳಿಗೆ ಏನಾಗುತ್ತೆ, ಆ ಒಂದು ಮಾಯ್ಶ್ಚರೈಸರಿಂದ ಸ್ಕಿನ್ ಟೋನ್ ಜಾಸ್ತಿನೂ ಕೂಡ ಆಗ್ಬೋದು, ಬಟ್ ಕಡಿಮೆ ಅಂತೂ ಆಗೋದಿಲ್ಲ. ಅದಕ್ಕೆ ಅಷ್ಟೇ ಯಾವುದೇ ಒಂದು ಮಕ್ಕಳಿಗಾದ್ರೂ ಸ್ಕಿನ್ ಟೋನ್ ಮತ್ತು pH ಲೆವೆಲ್ ಕಡಿಮೆ ಇರುವಂತಹ ಒಂದು ಲೋಷನ್ ಆಗಿರಲಿ, ಮುಖಕ್ಕೆ ಸೋಪ್ ಆಗಿರಲಿ, ಇದನ್ನು ನೋಡಿಕೊಂಡು ನೀವು ಬಳಸಬೇಕಾಗತ್ತೆ. ಮತ್ತು ಮಕ್ಕಳಿಗೆ ಬಿಸಿಲ ನಾರ್ಮಲ್ ಫಸ್ಟ್ ಮಂತ್ ಸೆಕೆಂಡ್ ಮಂತಲ್ಲೆಲ್ಲ ಬಿಸಿಲಿಗೆ ತೋರಿಸ್ತಾ ಇರ್ತಾರೆ ವೈಟಮಿನ್ ಡಿ ಸಿಗಲಿ ಅಂತ ಅಂದ್ಬಿಟ್ಟು. ಸೊ 5 to 10 minutes ನಾವು ಮಕ್ಕಳಿಗೆ ಬಿಸಿಲಲ್ಲಿ ತೋರಿಸ್ಬೇಕು. ಅದಕ್ಕಿಂತ ಜಾಸ್ತಿ ಟೈಮ್ ತೋರಿಸಿದ್ರು ಕೂಡ ಮಕ್ಕಳ ಸ್ಕಿನ್ ಡಾರ್ಕ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಯಾಕಂದರೆ ಅವರ ಸ್ಕಿನ್ನು ತುಂಬಾ ಸೆನ್ಸಿಟಿವ್ ಆಗಿರುತ್ತಲ್ವ. ಸೊ ಅದರಿಂದ ಅವ್ರಿಗೆ ಸ್ಕಿನ್ ಟೋನ್ ಬೇಗನೆ ಚೇಂಜಸ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಸೊ ನಾನು ನಾನು ಹೇಳಿದ್ದ ಯಾವುದೇ ಒಂದು ತಪ್ಪನ್ನ ನಾನು ನನ್ನ ಮಗನಿಗೆ ನಾನು ಮಾಡಿಲ್ಲ. ನಾನು ಆಲ್ಮಂಡ್ ಆಯಿಲ್ನ ಯೂಸ್ ಮಾಡ್ತೀನಿ. ಯಾವುದೇ ರೀತಿಯ ಮಾಯ್ಶ್ಚರೈಸರ್ನ ಕೂಡ ನಾನು ಅವ್ನಿಗೆ ಅಪ್ಲೈ ಮಾಡ್ತಾ ಇಲ್ಲ. ಜಸ್ಟ್ ಅವನಿಗೆ pH ಲೆವೆಲ್ ಕಡಿಮೆ ಇರುವಂತಹ ಮಾಮಾ ಅರ್ಥದ ಪ್ರಾಡಕ್ಟ್ಗಳನ್ನ ನಾನು ಯೂಸ್ ಮಾಡ್ತೀನಿ. pH ಲೆವೆಲ್ ಕಡಿಮೆ ಇರುವಂಥ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂದರೆ, ಇವಾಗ ಮಕ್ಕಳಿಗೆ ನಾವು ಬೇರೆ ಥರ ಯಾವುದೇ ಸೋಪ್ ಯೂಸ್ ಮಾಡ್ತೀವಿ ಅಂದ್ಕೊಳ್ಳಿ, ಆವಾಗ ಕಣ್ಣೆಲ್ಲ ಉರಿತಾ ಇರುತ್ತೆ. ಬಟ್ pH ಲೆವೆಲ್ ಇರುವಂತಹ ಪ್ರಾಡಕ್ಟ್ಗಳನ್ನ ಅವ್ರಿಗೆ ಯೂಸ್ ಮಾಡೋದ್ರಿಂದ ಅವರ ಮುಖ ವಾಶ್ ಮಾಡಿದ್ರು ಸೋಪಲ್ಲಿ ಅವ್ರಿಗೆ ಮುಖ ಏನು ಉರಿಯೋದಿಲ್ಲ, ಕಣ್ಣೇನು ಉರಿಯೋದಿಲ್ಲ. ಸೊ ಅದರಿಂದ ಅವ್ರಿಗೂ ಏನು ಹಾರ್ಮ್ಫುಲ್ ಅಲ್ಲ. ಸೊ ಆ ಥರ ನೋಡಿಕೊಂಡು ನಾವು ಯೂಸ್ ಮಾಡಬೇಕಾಗಿರುತ್ತೆ. ಮತ್ತು ಅವನ್ನ ಬಿಸಿಲು ಕೂಡ ಕರ್ಕೊಂಡು ಹೋಗ್ತಾ ಇದ್ವಿ, 1 month 1.5 month ತನಕನೂ ಕರ್ಕೊಂಡು ಹೋಗ್ತಾ ಇದ್ವಿ. ಇವಾಗ ಯಾವಾಗ ಮಳೆಗಾಲ ಮತ್ತು ಶೀತ ಎಲ್ಲ ಸ್ಟಾರ್ಟ್ ಆಯ್ತಲ್ಲ, ಸೊ ಅವಾಗ ನಾನು ಆಚೆನೂ ಕರ್ಕೊಂಡು ಹೋಗ್ತಾ ಇಲ್ಲ. ಒಂದು 5 to 10 minutes ಅಷ್ಟೇ ನಾವು ಅವನಿಗೆ ಬಿಸಿಲನ್ನ ತೋರಿಸ್ತಾ ಇದ್ವಿ. ಬಟ್ ಅವ್ನು ಹುಟ್ಟಿದ ಕಲರ್ಗಿಂತ ಇವಾಗ ಅವನ ಸ್ಕಿನ್ ಟೋನ್ ತುಂಬ ಫೇರ್ ಆಗ್ತಾ ಬರ್ತಾ ಇದೆ. ನಾನು ಅಂದ್ಕೊಂಡಿದ್ದೆ ಯಾಕೆ ಸ್ವಲ್ಪ ಡಾರ್ಕಲ್ಲೇ ಇದ್ದಾನಲ್ಲ ಅಂತ ಅಂದ್ಬಿಟ್ಟು, ಬಟ್ ಇವಾಗ ಅವ್ನ ಸ್ಕಿನ್ ಟೋನ್ ಚೇಂಜ್ ಆಗ್ತಾ ಇದೆ. ಮತ್ತು ವ್ಯಾಕ್ಸಿನೇಷನ್ ಆಗ್ತಾವಾಗ ಫಸ್ಟ್ ವ್ಯಾಕ್ಸಿನೇಷನ್ ಹಾಕಿದ ತಕ್ಷಣವೇ ಬೇಬಿ ರಬ್ದು ವಿಕ್ಸ್ ಬರುತ್ತೆ ನೋಡಿ, ಅದನ್ನು ಆ ಒಂದು ಜಾಗದಲ್ಲಿ ಸವರೋದ್ರಿಂದ ಅವರ ಪೇನ್ ಏನಿದೆ ಆ ಪೇನು ಸ್ವಲ್ಪ ರಿಲೀಫ್ ಆಗುತ್ತೆ. ಮತ್ತು ಮನೆಗೆ ಬಂದ ಮೇಲೆ ಸ್ವಲ್ಪ ತಣ್ಣೀರು ಬಟ್ಟೆನ ಹಾಕೋದು ಮತ್ತು ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡೋದು, ಇದರಿಂದನೂ ಕೂಡ ಅವರ ಒಂದು ನೋವು ಕಡಿಮೆ ಆಗ್ತಾ ಬರುತ್ತೆ. ನಾವು ಹಾಕಿದಾಗ 2 hours ಒಂದ್ಸಲಿ ಅದ್ರೂ ವಿಕ್ಸ್ ಹಾಕೋದು, ಮತ್ತು ತಣ್ಣೀರು ಬಟ್ಟೆನ ಚೇಂಜ್ ಮಾಡೋದು, ಮತ್ತು ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡೋದು, ಅಥವಾ ಐಸ್ ಕ್ಯೂಬ್ ನೀರು ಬರುತ್ತೆ ನೋಡಿ, ತಣ್ಣಗಿರೋ ನೀರನ್ನ ಅದನ್ನು ಬಟ್ಟೆಗೆ ಹಾಕಿ ಅದನ್ನೇ ಹಾಕೋದ್ರಿಂದ ಅವ್ರಿಗೆ ತುಂಬಾ ಪೇಯ್ನು ಬೇಗನೆ ರಿಕವರ್ ಆಗುತ್ತೆ. ಮತ್ತು ಅವರ ಕಾಲು ಅಲ್ಲಾಡಬಾರ್ದು ಅಂತ ಹಿಡ್ಕೊಳ್ಳೋದು, ಕಾಲುಗಳನ್ನ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು.
ಇಂಜೆಕ್ಷನ್ ಹಾಕಿದ್ಮೇಲೆ ಅವ್ರ ಕಾಲ್ ಮೂವ್ಮೆಂಟ್ ಎಷ್ಟು ಚೆನ್ನಾಗಿ ಮಾಡ್ತಾರೋ ಅಷ್ಟೇ ಬೇಗ ರಿಲೀಫ್ ಆಗಿಬಿಡುತ್ತೆ. ಇವಾಗ ನಾವು ಆಪರೇಷನ್ ಆದವಾಗ ಫಸ್ಟ್ ಟೈಮ್ ನಡಿಬೇಕಾದ್ರೆ ನಮ್ಗೆ ಯಾವ ತರ ಫೀಲ್ ಆಗುತ್ತೆ, ಒಂದ್ಸಲಿ ನಡೆದ್ಮೇಲೆ ನಮ್ಗೆ ರಿಲೀಫ್ ಅಂತ ಅನ್ಸ್ಬಿಡುತ್ತೆ. ಸೊ ಅದೇ ರೀತಿ ಅವ್ರಿಗೆ ಕೈ ಕಾಲನ್ನ ಚೆನ್ನಾಗಿ ಹಾಡ್ಸೋದ್ರಿಂದ ಆ ಪೇನು ಕೂಡ ರಿಲೀಫ್ ಆಗುತ್ತೆ. ಮತ್ತೆ ಇದಾಗಿತ್ತು ನನ್ನ ಒಂದು ಇವತ್ತಿನ ವ್ಲಾಗು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಬೇರೆ ಏನೇನಾದ್ರೂ ಇದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಹೇಳಿ. ಮತ್ತೆ ಇವತ್ತಿನ ವ್ಲಾಗ್ ತುಂಬಾನೇ ಸಿಂಪಲ್ ಆಗಿತ್ತು, ಏನು ಅಷ್ಟು ಫುಡ್ ರೊಟೀನ್ ಇರಲಿಲ್ಲ. ಮತ್ತೆ ವಿಡಿಯೋಸ್ ಎಲ್ಲ ಯಾವ ತರ ಬರ್ತಾ ಇದೆ ಅಂತ ಕಾಮೆಂಟ್ ಮಾಡಿ. ಮತ್ತೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋಸ್ ಯಾವ ತರ ಬರ್ತಾ ಇದೆ ಕಾಮೆಂಟ್ ಮಾಡಿ. ಏನಾದರೂ ಇಂಪ್ರೂವ್ಮೆಂಟ್ ಆಗಿರಲಿ, ಏನಾದರೂ ಚೇಂಜಸ್ ಏನಾದರೂ ಇದ್ರೂ ಕೂಡ ಅದನ್ನು ಕೂಡ ಕಾಮೆಂಟ್ ಮಾಡಿ ಹೇಳಿ. ಮತ್ತೆ ತುಂಬಾ ಜನ ಬೇಬಿ ಮೂಮೆಂಟು ಯಾವಾಗಿಂದ ಸ್ಟಾರ್ಟ್ ಆಯ್ತು ಅಂತ ಕೇಳ್ತಾ ಇದ್ರು. ಸೊ ಯಾವಾಗಲೂ ಅಷ್ಟೇ ಸೈಂಟಿಫಿಕ್ ಆಗಿ ನಾನು ಹೇಳ್ತಾ ಇರೋದು, ನಾನು ತುಂಬ ಕಡೆ ವಿಚಾರಿಸಿ ನಾನು ರಿಸರ್ಚ್ ಮಾಡಿ ನೋಡಿ ನನಗೆ ಅನಿಸಿರೋದು, ನನಗೆ ಅನಿಸಿ ಅದು ಪ್ರೂವ್ ಆಗಿರೋದನ್ನ ನಾನು ಹೇಳ್ತಾ ಇರೋದು. ಬೇಬಿ ಬಾಯ್ ಇದ್ರೆ ಬೇಗನೆ ನಮಗೆ ಬೇಬಿಯ ಒಂದು ಮೂಮೆಂಟು ಗೊತ್ತಾಗುತ್ತೆ ಅಂತ ಸೈಂಟಿಫಿಕ್ ಆಗಿ ಡಾಕ್ಟರ್ ತುಂಬ ರೀಲ್ಸ್ಗಳಲ್ಲಿ ಹೇಳಿದ್ದಾರೆ. ಸೊ ಅದನ್ನು ಕೇಳ್ಕೊಂಡು ಮತ್ತೆ ನನಗೂ ಕೂಡ ಅಷ್ಟೇ ಬೇಬಿಯ ಮೂಮೆಂಟ್ ನನಗೆ 16 ವೀಕಿಂದಾನೇ ಸ್ಟಾರ್ಟ್ ಆಯಿತು. ಅದನ್ನು ನೀಟಾಗಿ ಅಬ್ಸರ್ವ್ ಮಾಡ್ಬೇಕು. ನಾವು ಮಲ್ಕೊಂಡಿರ್ತೀವಲ್ಲ ನಿಶ್ಶಬ್ದವಾಗಿ ಇದ್ದ ಟೈಮಲ್ಲಿ ನಮ್ಮ ಒಂದು ಸ್ಕಿನ್ ಮೇಲೆ ಏನಾದರೂ ಇರುವೆ ಹೋಗುತ್ತಲ್ವ, ಆ ಥರ ಫೀಲ್ ಆಗುತ್ತಲ್ವ. ಸೊ ಆ ಥರ ಫೀಲ್ ಆಗ್ತಾ ಇರುತ್ತೆ. ಸೊ ಅದನ್ನು ನಾವು ನೀಟಾಗಿ ಅಬ್ಸರ್ವ್ ಮಾಡಬೇಕು. ಬಟ್ 16 ವೀಕಿಂದಾನೇ ಬೇಬಿ ಮೂಮೆಂಟ್ ಸ್ಟಾರ್ಟ್ ಆಗೋದು ಎಲ್ಲರಿಗೂ ಕಾಮನ್. ಕೆಲವೊಬ್ಬರಿಗೆ ಅದು ಫೀಲ್ ಆಗೋದು ಗೊತ್ತಾಗುತ್ತೆ, ಕೆಲವೊಬ್ರಿಗೆ ಫೀಲ್ ಆಗೋದು ಗೊತ್ತಾಗೋದಿಲ್ಲ. ಬಟ್ ನನಗೆ ನಾನು ನೀಟಾಗಿ ಅಬ್ಸರ್ವ್ ಮಾಡ್ತಾ ಇದ್ದೆ ಮಲ್ಕೊಂಡಿರೋ ಟೈಮಲ್ಲಿ. ಸೊ ಅದರಿಂದ ನಾನು ಹೇಳ್ತಾ ಇರೋದು. ಮತ್ತೆ ಬೇಬಿ ಹಾರ್ಟ್ ಬೀಟ್ ಅಷ್ಟೇ, ಸೀರಿಯಸ್ಲಿ ಬೇಬಿ ಹಾರ್ಟ್ ಬೀಟು ಕನ್ಫರ್ಮ್ ಆಗಿ 150 ಒಳಗಡೆ ಬಂತು ಅಂದರೆ ಪಕ್ಕಾ ಬಾಯ್ನೇ ಬೇಕಂತಂದ್ರೆ ನಿಮ್ಗೆ ಯಾರಿಗಾದ್ರೂ ಬೇಬಿ ಗರ್ಲ್ ಆಗಿದ್ರೆ ಎಷ್ಟು ಲಾಸ್ಟಲ್ಲಿ ಹಾರ್ಟ್ ಬೀಟ್ ಇತ್ತು ಅಂತ ಕಾಮೆಂಟ್ ಮಾಡಿ. ಮತ್ತೆ ಬೇಬಿ ಬಾಯ್ ಆಗಿದ್ರೆ ಲಾಸ್ಟಲ್ಲಿ ಹಾರ್ಟ್ ಬೀಟ್ ಎಷ್ಟಿತ್ತು ಅಂತ ಕಾಮೆಂಟ್ ಮಾಡಿ. ನನಗೆ ಫಸ್ಟು 170 ತನಕನೂ ಇತ್ತು, ಬಟ್ ಬರ್ತಾ 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 ನನಗೆ ಕಡಿಮೆ ಆಗ್ತಾ ಬಂತು. ಸೊ ಅದರಿಂದ ಮತ್ತೆ ನಾನು ಲಾಸ್ಟಲ್ಲಿ ನಾನು ಕೇಳಿದ್ದೆ, ನನಗೂ ನನ್ನ ಫ್ರೆಂಡ್ಸ್ಗಳು ಕೇಳಿದ್ರು ಎಷ್ಟಿದೆ ಹಾರ್ಟ್ ಬೀಟು, ನಮ್ಮ ಅಕ್ಕನಿಗೆ ಇಷ್ಟಿತ್ತು, ಬಾಯ್ಗೆ ಗರ್ಲ್ಗೆ ಇಷ್ಟಿತ್ತು, ಮತ್ತು ಅವರ ಸರ್ಕಲಲ್ಲಿ ಇರೋರಿಗೆಲ್ಲರಿಗೂ ಇಷ್ಟು ಹಾರ್ಟ್ ಬೀಟ್ ಇದ್ರೆ ಬಾಯ್ ಆಗಿತ್ತು, ಇಷ್ಟ ಹಾರ್ಟ್ ಬೀಟ್ ಇದ್ರೆ ಗರ್ಲ್ ಆಗಿತ್ತು ಅಂತೆಲ್ಲ ಹೇಳ್ತಾ ಇದ್ರು. ಸೊ ನಾನು ಹೇಳಿದ್ದೆ ನನಗೆ ಸ್ಟಾರ್ಟಿಂಗ್ 170 ಆ ಥರ ಇತ್ತು, ಬರ್ತಾ ಬರ್ತಾ ಇವಾಗ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ದೆ. ಸೊ ಅವ್ರು ಹೇಳ್ತಾ ಇದ್ರು ಏನೋ 150 ಒಳಗಡೆ ಇದೆ, ನಿಜ ಬೇಬಿ ಬಾಯ್ ಆಗುತ್ತೆ ಕಣೆ ಅಂತ. ಸೊ ನಾನು ಲಾಸ್ಟಲ್ಲಿ ಅನ್ಕೊತಾ ಇದ್ದೆ. ಸೊ ಲಾಸ್ಟಲ್ಲಿ ಬೇಬಿ ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡ್ತಾ ಇರ್ತಾರಲ್ಲ, ಆವಾಗ ಬೇಬಿ ಹಾರ್ಟ್ ಬೀಟ್ ಎಷ್ಟಿತ್ತು ಅಂತ ಅವ್ರು ಹೇಳ್ತಿರ್ತಾರೆ. ಸೊ ಅವಾಗ ನಾನು ಕೇಳಿಸ್ಕೊಂಡೆ, ಬೇಬಿ 140 138 ಈ ಥರ ಎಲ್ಲ ಸೊ ಬೇಬಿ ಬಾಯೇನೇ ಆಗೋದು ಅಂತ ನಾನು ಕನ್ಫರ್ಮ್ ಅನ್ನಿಸ್ತಾ ಇತ್ತು. ಬಟ್ ಡೆಲಿವರಿ ಎಲ್ಲ ಆದಮೇಲೆ ನನಗೆ ಗೊತ್ತಾಯಿತು, ಅವ್ರು ಹೇಳಿದ್ರು ಅವಾಗ ತಕ್ಷಣನೇ ಬೇಬಿ ಬಾಯ್ ಆಗಿದೆ ಅಂತ. ಸೊ ನೀವು ಒಂದ್ಸಲ ನಿಮ್ಮ ಬೇಬಿ ಹಾರ್ಟ್ ಬೀಟ್ ಏನಿದೆ ಅದನ್ನು ಒಂದ್ಸಲ ನೀವು ನೋಡ್ಕೊಳ್ಳಿ. ಅಂತಂದರೆ ಲಾಸ್ಟ್ ಮಂತಲ್ಲೇ ನಮ್ಗೆ ಗೊತ್ತಾಗೋದು. ಫಸ್ಟ್ ಮಂತಿಂದ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಹೇಳಿ, ಬೇಬಿ ಫಸ್ಟ್ ಮಂತಿಂದ ನಮ್ಗೆ ಅಂದರೆ ವೇರಿ ಆಗ್ತಾ ಬರ್ತಾ ಇರ್ತದೆ. ಲಾಸ್ಟಲ್ಲೇ ನಮಗೆ ಗೊತ್ತಾಗೋದು ಬೇಬಿ ಏನು ಹಾರ್ಟ್ ಬೀಟು ಏನು ಕಡಿಮೆ ಆಗ್ತಾ ಇದೆಯಾ ಮತ್ತು ಜಾಸ್ತಿ ಆಗ್ತಾ ಇದೆಯಾ ಅಂತ ಅಂದ್ಬಿಟ್ಟು. ಮತ್ತು ಇವತ್ತಿನ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿಂದೇ ನೆಕ್ಸ್ಟು ಇದರಲ್ಲೇ ಕಂಟಿನ್ಯೂಯೇಷನ್ ವ್ಲಾಗ್ನ ಶೂಟ್ ಮಾಡ್ಕೊತೀನಿ. ಮತ್ತು ಇದನ್ನು ಅದೇ ಬಟ್ಟೆ ಹಾಕ್ಕೊಂಡು 2 ವೀಡಿಯೋನ ಮಾಡ್ತಾ ಇದ್ದಾರೆ ಅಂತಂದರೆ ನಾನು ಏನು ಮಾಡ್ತೀನಿ ಅಂತಂದರೆ, ಇವತ್ತು ಈವ್ನಿಂಗ್ ಹಂಗೆ ಇಲ್ಲಾಂದರೆ ಆಫ್ಟರ್ನೂನ್ ಹಂಗೆ ಸ್ನಾನ ಮಾಡ್ಕೊಳ್ತೀನಿ ಅಲ್ವಾ, ಇಲ್ಲಾಂದರೆ ಮಾರ್ನಿಂಗ್ ತಲೆಗೆ ಸ್ನಾನ ಮಾಡ್ಕೊಂಡಿರ್ತೀನಿ, ಇಲ್ಲಾಂದರೆ ಈವ್ನಿಂಗು ನಾನು ಒಂದು ದಿವಸ ತಲೆಗೆ ಒಂದ್ಸಲ ಮೈಗೆ ಸ್ನಾನ ಮಾಡ್ತೀನಲ್ಲ. ಸೊ ಅದರಿಂದ ಈವ್ನಿಂಗ್ ಹಾಕ್ಕೊಂಡಿರ್ತೇನಲ್ವ ಅದೇ ಬಟ್ಟೆ ಮತ್ತೆ ಮಾರ್ನಿಂಗ್ ಕಂಟಿನ್ಯೂ ಆಗಿರುತ್ತೆ. ಸೊ ಅದರಿಂದ ಬೇರೆ ಏನೇನಿಲ್ಲ. ಮತ್ತು ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬಾಯ್ ಬಾಯ್.